ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಧೃತಿ ಪ್ರಚೋದಯಾತ್. ಹೊಸ ವರ್ಷದ ಶುಭಾಶಯಗಳು. ತತ್ಪುರುಷಾಯ ವಿದ್ಮಹೆ ಮಾ ದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತುಲಾರಾಶಿ. ತುಲಾರಾಶಿ ಹೇಳೋದಾದರೆ ನಿಜವಾಗಲೂ ದ್ವಾದಶ ರಾಶಿಗಳಲ್ಲಿ ಎಲ್ಲ ರಾಶಿಗಿಂತ ಇರತಕ್ಕಂಥ ಯೋಗ ತುಲಾರಾಶಿಯವರಿಗಿದೆ. ಏಕೆಂದರೆ ಭಾಗ್ಯಸ್ಥಾನದಲ್ಲಿ ಬೃಹಸ್ಪತಿ ಭಾಗ್ಯಸ್ಥಾನದಲ್ಲಿ ತುಲಾರಾಶಿಗೆ ದೃಷ್ಟಿ, ಒಳ್ಳೆಯ ಯೋಗ. ಇನ್ನು ಉಪಚಯ ಸ್ಥಾನ 6ನೇ ಮನೆಯಲ್ಲಿ 4 ಗ್ರಹಗಳು, 5ನೇ ಮನೆಯಲ್ಲಿ ಉಳಿದ ಗ್ರಹಗಳು. ಈ ರೀತಿ ಇದ್ದಾಗ ಪಂಚಮ ಸ್ಥಾನ ಶುದ್ಧಿ ಇದೆ, 6ನೇ ಮನೆ ಉಪಚಯ ಸ್ಥಾನ ಆಗುತ್ತೆ, ಅದು ಶುದ್ಧಿ ಇದೆ. 6ನೇ ಮನೆ ಶನಿ ಸಾಮಾನ್ಯವಾಗಿ ಪಾಪಗ್ರಹಗಳು 3, 6, 11 ಯೋಗವನ್ನು ಕೊಡ್ತವೆ ಅಂತ ಜ್ಯೋತಿಷದಲ್ಲಿ ಉಲ್ಲೇಖ. ನಾವೆಲ್ಲ ಅದನ್ನೇ ಓದಿರೋದು. ಅದರಿಂದ ಓದಿರೋ ಪ್ರಕಾರ ನಾವು ಸ್ಟಡಿ ಮಾಡಿದಾಗ, ಪರಿಶೀಲನೆ ಮಾಡಿ ನೋಡಿದಾಗ 3, 6, 11 ಪಾಪಗ್ರಹಗಳು ಒಳ್ಳೆ ರಿಸಲ್ಟ್ ಕೊಟ್ಟಿರೋದು ನಾವು ನೋಡಿದ್ದಾಗ ಅದನ್ನು ಮತ್ತೆ ಹೇಳೋದ್ರಲ್ಲಿ ತಪ್ಪೇನಾಗಲ್ಲ. ಆದ್ದರಿಂದ 6ನೇ ಮನೆಯಲ್ಲಿರ್ತಕ್ಕಂಥ ರವಿ ಮತ್ತು ಚಂದ್ರ ಮತ್ತು ಶುಕ್ರ ಉಚ್ಚ ಸ್ಥಾನ ಮತ್ತು ಕುಜ, ಈ ಪಾಪಗ್ರಹಗಳ ಸಂಯೋಗ ನಿಜವಾಗ್ಲೂ ಇವರಿಗೆ ಒಳ್ಳೆ ಧನಲಾಭವನ್ನು, ಕೀರ್ತಿಯನ್ನು, ಯಶಸ್ಸನ್ನು, ಕೈಗೊಂಡ ಕಾರ್ಯಗಳಲ್ಲಿ ಶುಭ ಫಲಗಳನ್ನು ಕೊಡ್ತವೆ ಅಂತ ಹೇಳ್ಬೋದು. ಇನ್ನೂ 1 ವರ್ಷ ಕಾಲ ಶನಿ ಮಹಾತ್ಮ 6ನೇ ಮನೆಯಲ್ಲಿ ಸಂಚಾರ. ಇನ್ನು ಉಳಿದ ಗ್ರಹಗಳು ಬದಲಾವಣೆ ಆಗ್ಬೋದು. ಉಳಿದ ಗ್ರಹಗಳನ್ನ ಅದನ್ನೇ ನಾವು ಗಣನೆಗೆ ತಗೊಳ್ಳಲ್ಲ. ಯಾಕೆಂದರೆ ಅದಕ್ಕಾಗಿ ದಿನ ಭವಿಷ್ಯ ಅಥವಾ ವಾರ ಭವಿಷ್ಯ ಅಥವಾ ಸ್ವಲ್ಪ ಮಟ್ಟಿಗೆ ಮಾಸ ಭವಿಷ್ಯ ಅಷ್ಟೇನು ಕೆಲಸ ಮಾಡಲ್ಲ. ಯಾಕೆಂದರೆ ಪ್ರತಿ ತಿಂಗಳು ಬದಲಾವಣೆ ಆಗೋದ್ರಿಂದ ಚಂದ್ರ 2.5 ದಿನಕ್ಕೆ ಒಂದು ರಾಶಿ ಪ್ರವೇಶ ಮಾಡೋದ್ರಿಂದ ದಿನ ಭವಿಷ್ಯ ಏನು ಕೆಲಸ ಮಾಡಲ್ಲ. ಸುಮ್ಮನೆ ಜನರಲ್ ಆಗಿ ಹೇಳ್ಬೋದು ಅಷ್ಟೇ. ಗುರುಗಳಲ್ಲಿದ್ದಾಗ ತುಲಾರಾಶಿಯವರಿಗೆ ಶನಿ 6ನೇ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯೋಗ, ಅಷ್ಟ ಐಶ್ವರ್ಯ ಯೋಗ, ಶತ್ರುನಾಶಕ ಯೋಗ. ಆದರೆ ಒಂದು ಕಡೆ ಗುರು ವೀಕ್ಷಣೆ ರಾಶಿ ಮೇಲೆ ಇದ್ರೂ ಕೂಡ 5ನೇ ಮನೆಯಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ತೊಂದರೆ ಉಂಟು ಮಾಡುತ್ತೆ. ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ, ಅಶಾಂತಿ, ಮಕ್ಕಳ ಬಗ್ಗೆ ಚಿಂತೆ, ಇನ್ನಷ್ಟು ಚಿಂತೆ ಮಾಡಬೇಕಾಗ್ತದೆ ಈ ವರ್ಷ ಪೂರ್ತಿ ಕೂಡ. ಆದರೆ ಶನಿ ಈ ವರ್ಷ ಪೂರ್ತಿ ಮೀನರಾಶಿಯಲ್ಲಿ ಗೋಚರಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ಅದರ ಬಗ್ಗೆ ಭಯಪಡೋ ಅಗತ್ಯವಿಲ್ಲ. ಬಟ್ ಗುರುಬಲ ಕೂಡ ಇದೆ. ಈಗಾಗಲೇ ಗುರುಬಲ ಸತತವಾಗಿ 9 ತಿಂಗಳಿಂದ ನಡೀತಾ ಇದೆ, ಇನ್ನೂ ಕೂಡ 3 ತಿಂಗಳು ಮುಂದುವರಿಯುತ್ತೆ. ಆದರೆ ಜೂನ್ ನಂತರ ಸ್ವಲ್ಪ 10ಕ್ಕೆ ಬರೋದ್ರಿಂದ ಅನಾರೋಗ್ಯ ಸಮಸ್ಯೆ. ಯಾಕಂದರೆ 6ನೇ ಮನೆಯವನು ಷಷ್ಠಮಾಧಿಪತಿಯಾದ ಗುರು ದಶಮದಲ್ಲಿ ಉಚ್ಚವಾಗಿ ಯಾವತ್ತಿಗೂ ಕೆಟ್ಟವನು ಕೆಡಬೇಕೇ ವಿನಃ ಕೆಟ್ಟವನು ಅತ್ಯಂತ ಬಲವಾಗಿ ಕೂರ್ತಾನೆ, ಉಚ್ಚವಾಗಿ ಕೂರ್ತಾನೆ. ಅಂತ ಸಂದರ್ಭದಲ್ಲಿ ಶತ್ರು ನಾಶ ಅಂತ ಹೇಳಿ ಶನಿ 6ರಲ್ಲಿದ್ರೆ, ಆದರೆ ಶತ್ರುಗಳಿಂದ ಮೋಸ ವಂಚನೆ ಕೂಡ ಒಳಗಾಗ್ತಕ್ಕಂಥದ್ದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು, ನಷ್ಟ ಸಂಭವಿಸುವಂಥದ್ದು, ಬಹುದೂರದಲ್ಲಿ ಕಾರ್ಯ ಅಂದರೆ ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಈ ಥರ ನೌಕರಿಯಲ್ಲಿರ್ತಕ್ಕಂಥವ್ರು, ಉದ್ಯೋಗದಲ್ಲಿರ್ತಕ್ಕಂಥವ್ರು ಈ ರೀತಿಯಾಗಿ ದೂರ ಆಗುವಂಥದ್ದು, ದ್ವೇಷ ಸಾಧಿಸ್ತಕ್ಕಂಥದ್ದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಷ್ಟ ಮತ್ತು ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು. ಆದರೆ ಮಕ್ಕಳ ವಿಚಾರದಲ್ಲಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ. ಕಾರಣ ಯಾಕೆಂದರೆ 5ನೇ ಮನೆಯಲ್ಲಿರ್ತಕ್ಕಂಥ ರಾಹು. ಆದರೆ ಲಾಭದಲ್ಲಿ ಕೇತು ಇರೋದ್ರಿಂದ ದೊಡ್ಡ ಮಟ್ಟಕ್ಕೆ ಬರೋದನ್ನ ತಡಿತಕ್ಕಂಥದ್ದಾಗಿರುತ್ತೆ. ಕಾರಣ ಯಾಕೆಂದರೆ ಚರರಾಶಿ ಆಗಿರೋದ್ರಿಂದ ಏಕಾದಶ ಭಾವದಲ್ಲಿ ಕೇತು, ಬಟ್ ಅಂದರೆ ಪಾಪಗ್ರಹ ಇರೋದ್ರಿಂದ ಆ ಒಂದು ದೋಷವನ್ನು ದೂರ ಮಾಡ್ತಕ್ಕಂಥದ್ದು ಕೇತುಗ್ರಹ. ಸೊ ಗುರುಬಲ ಒಂದು ಕಡೆ, ಶನಿ ಬಲ ಒಂದು ಕಡೆ, ಕೇತು ಬಲ ಒಂದು ಕಡೆ ಇರೋದ್ರಿಂದ ತಕ್ಕ ಮಟ್ಟಿಗೆ ಪರಿಹಾರ ಕೂಡ ಕಂಡ್ಕೋಬಹುದು ತುಲಾರಾಶಿ ಹುಟ್ಟಿರ್ತಕ್ಕಂಥವ್ರು. ಯಾಕಂದ್ರೆ ಇವರು ನಿಯತ್ತು ತಪ್ಪಬಾರದು. ಸುಳ್ಳು ಹೇಳಿ ಜೀವನ ಮಾಡಿದ್ರೆ ಅಲ್ಲಿಗೆ ಅಟರ್ ಫ್ಲಾಪ್ ಮಾಡುತ್ತೆ. ಯಾಕಂದ್ರೆ ತುಲಾರಾಶಿಯವರು ಯಾವತ್ತಿಗೂ ಕೂಡ ನಿಯತ್ತು ತಪ್ಪಬಾರದು. ತಕ್ಕಡಿ ರಾಶಿಯವರದು. ಸುಳ್ಳು ಹೇಳಿ ಜೀವನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ವಂಚನೆ ಮಾಡಬಾರ್ದು. ಇದೆಲ್ಲ ಕಡೆ ನೋಡ್ಕೋಬೇಕಾಗುತ್ತೆ ತುಲಾರಾಶಿಲಿ ಹುಟ್ಟಿರ್ತಕ್ಕಂಥವ್ರು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 5, 6ರ ಸಂಖ್ಯೆ ತುಂಬ ಚೆನ್ನಾಗಿರುತ್ತೆ. 5, 14, 23, 6, 15, 24 ಈ ತಾರೀಕು, ಈ ಸಂಖ್ಯೆಗಳು ತುಂಬ ಚೆನ್ನಾಗಿರುತ್ತೆ. ಇಡೀ ವರ್ಷ ಪೂರ್ತಿ ಅದೃಷ್ಟ ತಂದುಕೊಡುತ್ತೆ. ನೀಲಿ, ಬಿಳಿ, ಹಸಿರು ಬಣ್ಣದ ಬಟ್ಟೆಗಳು, ಹಸಿರು ಬಣ್ಣದ ವಸ್ತುಗಳು ನಿಮಗೆ ಅನುಕೂಲ ತಂದುಕೊಡುತ್ತೆ ಇಡೀ ವರ್ಷ ಪೂರ್ತಿ. ಈ ವರ್ಷ ನಿಮಗೆ ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ, ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ಹೈಗ್ರೀವ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಶುಕ್ರವಾರಗಳಲ್ಲಿ ದರ್ಶನ ಮಾಡ್ಕೊಂಬನ್ನಿ. ಇಡೀ ವರ್ಷ ನಮಗೆ ಏನೇ ಸಮಸ್ಯೆಗಳಿದ್ರು ಕೂಡ ದೂರ ಮಾಡ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ ತುಲಾರಾಶಿಲಿ ಹುಟ್ಟಿರ್ತಕ್ಕಂಥವರಿಗೆ. ನಮಸ್ಕಾರ. ನಮಸ್ತೆ.